ಮಳೆ ಬಂದರೆ ಸೋರುವ ಮೇಲ್ಛಾವಣಿ, ಒಡೆದು ಹೋಗಿರುವ ಛಾವಣಿಯ ಶೀಟ್ಗಳ ನಡುವೆ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಮಕ್ಕಳಿಗೆ ಸೂಕ್ತ ಶಾಲಾ ಕಟ್ಟಡ ನಿರ್ಮಿಸಿಕೊಟ್ಟಿಲ್ಲ. ದೇವನಹಳ್ಳಿ ತಾಲೂಕಿನಾದ್ಯಂತ ಇಂತಹ ಶಿಥಿಲಾವಸ್ಥೆಯಲ್ಲಿರುವ 55 ಶಾಲೆಗಳಿದ್ದು, ವಿಜಯಪುರ ಹೋಬಳಿಯ ಅನೇಕ ಶಾಲೆಗಳು ಸೋರುವ ಸ್ಥಿತಿಯಲ್ಲಿಯೇ ಇವೆ. ವಿಜಯಪುರ ಹೋಬಳಿಯ ಬಿಜ್ಜವಾರ ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನದಲ್ಲಿದ್ದರೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಸುಸಜ್ಜಿತವಾದ ಕಟ್ಟಡವಿಲ್ಲ. ಹಿಂದೆ 100 ಮಂದಿ ವಿದ್ಯಾರ್ಥಿಗಳು ಓದುತ್ತಿದ್ದ ಬಿಜ್ಜವಾರ ಶಾಲೆಯಲ್ಲಿ ಪ್ರಸ್ತುತ ಸಾಲಿನಲ್ಲಿ 59 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ದಿನೇ ದಿನೇ ಶಾಲೆಗೆ ದಾಖಲಾಗುವ ವಿದ್ಯಾರ್ಥಿಗಳ ಸಂಖ್ಯೆ ಕುಸಿತವಾಗುತ್ತಿದೆ. 3 ಶಿಕ್ಷಕರಿದ್ದಾರೆ. ಇಲ್ಲಿರುವ 7 ಕೊಠಡಿಗಳ ಪೈಕಿ 4 ಕೊಠಡಿಗಳಲ್ಲಿ ಮಕ್ಕಳು ಕಲಿಯುತ್ತಿದ್ದಾರೆ. ಕಲಿಯುತ್ತಿರುವ ಕೊಠಡಿಗಳ ಪೈಕಿ 2 ಕೊಠಡಿಗಳು ಸೋರುತ್ತಿವೆ. ಉಳಿದ ಕೊಠಡಿಗಳು ಬಳಕೆಗೆ ಯೋಗ್ಯವಾಗಿಲ್ಲ. 1974ರಲ್ಲಿ ನಿರ್ಮಾಣವಾಗಿರುವ ಈ ಶಾಲೆಯ ಕಟ್ಟಡ ಶಿಥಿಲಾವಸ್ಥೆ ತಲುಪಿದೆ. ಹಳೆಯ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕಟ್ಟಡ ನಿರ್ಮಾಣ ಮಾಡಿಕೊಡುವಂತೆ ಎಷ್ಟು ಮನವಿಗಳು ಸಲ್ಲಿಸಿದರೂ ಪ್ರಯೋಜನವಾಗಿಲ್ಲ ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ರಾಮಸ್ವಾಮಿ ದೂರಿದ್ದಾರೆ. ವಿಜಯಪುರ ಹೋಬಳಿಯ ಪಿ ರಂಗನಾಥಪುರ, ಎ ರಂಗನಾಥಪುರ ಹಾಗೂ ಚಿನುವಂಡನಹಳ್ಳಿ ಸರ್ಕಾರಿ ಶಾಲೆಗಳು ಸೋರುತ್ತಿರುವ ಶಾಲೆಗಳಾಗಿವೆ. ಇಲ್ಲಿ ಶಾಲಾ ಮಕ್ಕಳ ಸಂಖ್ಯೆ ತೀರಾ ಕಡಿಮೆ ಇದ್ದು, ಸುಸಜ್ಜಿತ ಕಟ್ಟಡವನ್ನು ನಿರ್ಮಿಸಿಕೊಟ್ಟರೆ ದಾಖಲಾತಿಗಳು ಹೆಚ್ಚಿಸಬಹುದೆಂದು ಶಿಕ್ಷಕರು ಮತ್ತು ಸ್ಥಳೀಯ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ತಾಲೂಕು ಶಿಕ್ಷಣಾಧಿಕಾರಿ ಸುಮಾ ದೇವಿ ಮಾತನಾಡಿ, ಶಾಲೆಗಳಿಗೆ ವಾರ್ಷಿಕವಾಗಿ 25,000 ಹಣ ನೀಡಲಾಗಿದೆ. ರಿಪೇರಿ ಖರ್ಚಿಗೆ, ಶಾಲಾ ಖರ್ಚಿಗೆ ಬಳಸಿಕೊಳ್ಳಬಹುದು. ಮೇಲಧಿಕಾರಿಗಳಿಗೆ, ಗ್ರಾಮ ಪಂಚಾಯಿತಿಗಳಿಗೆ ಪತ್ರ ಬರೆದಿದ್ದೇವೆ. ಪಂಚಾಯಿತಿ ಮುಖಾಂತರ ರಿಪೇರಿ ಮಾಡಿಸಿಕೊಳ್ಳಲು ಹೇಳಲಾಗಿದೆ ಎಂದರು. ಕಳೆದ ಸಾಲಿನಲ್ಲಿ 25 ಶಾಲೆಗಳನ್ನು ರಿಪೇರಿ ಮಾಡಿಸಲಾಗಿದೆ. ಇನ್ನುಳಿದ ಶಾಲೆಗಳನ್ನು ಈ ವರ್ಷದಲ್ಲಿ ರಿಪೇರಿ ಮಾಡಿಸಲಾಗುವುದು ಎಂದರು. ಇಲ್ಲೇ ಒಂದು ರೂಮಲ್ಲಿ ಸುರಕ್ಷಿತವಾಗಿರುವ ರೂಮ್ನಲ್ಲಿ ಕೂರಿಸ್ಬಿಟ್ಟು ಪಾಠ ಮಾಡುವಂಥದ್ದು. ಎರಡನೇದಾಗಿ ದೊಡ್ಡ ಮಕ್ಕಳನ್ನ ಹೈಸ್ಕೂಲಲ್ಲಿ ಖಾಲಿ ಇರತಕ್ಕಂಥ ಕೊಠಡಿಗಳಲ್ಲಿ ಕೂರಿಸ್ಬಿಟ್ಟು ಪಾಠ ಮಾಡುವಂಥದ್ದು. ಅದಕ್ಕೆ ಲೆಟ್ರ್ ಬರೀತಿದ್ದೀವಿ ಪಂಚಾಯತಿ. ಸತೀಶ್ ಕುಮಾರ್, ಸಿಟಿವಿ ನ್ಯೂಸ್, ವಿಜಯಪುರ.